ಪತ್ರ ಓದೋ ಸಮಯ ಅಲ್ವೇ? ಪತ್ರ ಯಾರು ಎಲ್ಲಿಂದ ಬರೆದಿದ್ದಾರೆ ಓದೋ ಕುತೂಹಲ ನನಗೂ ಇದೆ. ಬನ್ನಿ ಓದೋಣ. ಪೂಜ್ಯ ಗುರೂಜಿಯವರಿಗೆ ಮಧುಗಿರಿಯಿಂದ ಸುಬ್ರವ್ ಮಾಡುವ ನಮಸ್ಕಾರಗಳು ಅಂತ ಹೇಳ್ತಾ ಅವರು ಜಡೇಮುನಿ ಬಗ್ಗೆ ಪ್ರಶ್ನೆ ಕೇಳ್ತಿದ್ದಾರೆ. ಗುರುಜಿ, ಒಂಥರ ಇವರು ಗೊಂದಲದಲ್ಲಿ ಪ್ರಶ್ನೆ ಕೇಳ್ತಿದ್ದಾರೆ. ಅವ್ರಿಗೆ ಜಡೇಮುನಿ ಭೂತನೋ ಅಥವಾ ದೇವ್ರೋ ಅನ್ನೋ ಪ್ರಶ್ನೆ ಕಾಡ್ತಿದ್ಯಂತೆ. ಜೊತೆಗೆ ಹಲವರು ಒಂದೊಂದು ಕಥೆಯನ್ನ ಹೇಳ್ತಾರೆ. ರಾತ್ರಿ ಹೊತ್ತು ಜಡೇಮುನಿ ಸಂಚಾರ ಆಗ್ತಿರತ್ತೆ ಅಂತ ಹೇಳ್ತಾರೆ. ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ಹೋಗ್ತಾರಂತೆ ಜಡೇಮುನಿನ. ಏನಾದ್ರೂ ಯಾರ್ದಾದ್ರೂ ಮನೆ ಮೇಲೆ ಏನಾದ್ರೂ ಜಡೇಮುನಿ ಹೋದ ಅಂತ ಇದ್ರೆ, ಅಂದ್ರೆ ಸಂಚಾರ ಆಯ್ತು ಅಂದ್ರೆ ಆ ಮನೆ ಏಳ್ಗೆನೆ ಆಗಲ್ಲ. ಈ ತರ ಹಲವು ಕಟ್ಟುಕತೆನೋ ಅಥವಾ ಗೊತ್ತಿಲ್ಲ ಗುರುಜಿ, ಈ ತರ ಹೇಳ್ತಾರೆ. ಇದು ನಿಜಾನ ಸುಳ್ಳ? ದಯವಿಟ್ಟು ಹೇಳಿ ಅಂತಿದ್ದಾರೆ ಸುಬ್ರಾವ್. ನಿಜವಾಗ್ಲೂ ಹೇಳಬೇಕು ಅಂದ್ರೆ ಜಡಿ ಮುನೀಶ್ವರ ಅನ್ನೋ ನೀನು ಯಾರೋ ಅಲ್ಲ, ಪರಮೇಶ್ವರ. ಈಶ್ವರನಿಗೆ ಜಲಾನುಗ್ರಹದಲ್ಲಿ ಈಶಾನ್ಯಸ ಸರ್ವಭೂತಾನಾಂ ಈಶ್ವರ ಜನ್ಮಸಿದ್ಧಿ. ಈಶಾನ್ಯದಲ್ಲಿ ಪರಮೇಶ್ವರ ವಾಸವಾಗಿರ್ತಾನೆ. ಬೃಹಸ್ಪತಿ ಗುರು ಅಂದರೆ ಅವನು ಗುರು ಆಗಿರ್ತಕ್ಕಂಥ ಅವನೇ ಆಗ್ತಾನೆ. ಜಗತ್ತನ್ನು ಕಾಲವನ್ನು ಸಂರಕ್ಷಣೆ ಮಾಡೋಕ್ಕೆ ಕಾಳ ಭೈರವನಾಗಿರ್ತಕ್ಕಂಥವನು ಪರಮಾತ್ಮನ ಕೃಪಾ ಕಟಾಕ್ಷದಲ್ಲಿ ಪರಮೇಶ್ವರನಾಗಿರ್ತಾನೆ. ಅಷ್ಟದಿಕ್ಪಾಲಕರಲ್ಲಿ ಒಬ್ಬನಾಗಿರ್ತಾನೆ. ಅಂದರೆ ಅಷ್ಟು ದಿಕ್ಕುಗಳಲ್ಲಿ ಏಕದಿಕ್ಕ ಅವನೇ ನೋಡ್ಕೊಳ್ಳೋದ್ರಿಂದ ಪರಮಾತ್ಮ ಕೃಪಾ ಕಟಾಕ್ಷ. ಪಾರ್ವತಿಯಲ್ಲಿ ಅರ್ಧಾಂಗಿಯಾಗಿರ್ತಾನೆ, ಪರಮೇಶ್ವರನಾಗಿರ್ತಾನೆ. ಅದಕ್ಕೆ ಗಣಾಧ್ಯಕ್ಷನಾಗಿರ್ತಕ್ಕಂಥವನು ಗಣಪತಿಗೆ ಸುಬ್ರಹ್ಮಣ್ಯನಿಗೆ ಇಬ್ಬರಿಗೂ ಅಂದರೆ ರಾಹುಕೇತುಗಳಿಗೆ ಅಧಿಪತಿ ಆಗಿರ್ತಕ್ಕಂಥ ಗಣೇಶ ಸುಬ್ರಹ್ಮಣ್ಯನಿಗೆ ಇವನು ಅಧಿದೇವತೆ ಆಗಿರ್ತಕ್ಕಂಥ ಮೂಲ ಗುರು ಸಾಕ್ಷಾತ್ ಲಯಕರ್ತ ಪರಮೇಶ್ವರ. ಅಂದರೆ ಎಲ್ಲ ರೂಪದಲ್ಲೂ ಇರತಕ್ಕಂಥ ಪರಮೇಶ್ವರ ಒಬ್ಬನೇ ಆಗಿರ್ತಕ್ಕಂಥವನು. ಪಿಚ್ಚಾಂಡಿ ಭಿಕ್ಷೆ ಬೇಡುವಾಗ ಪಿಚ್ಚಾಂಡಿ ಆಗಿರ್ತಕ್ಕಂಥವನು. ನಾಟ್ಯ ಆಡುವಾಗ ಭರತವನ್ನೇ ಸೃಷ್ಟಿ ಮಾಡಿರೋನು. ಭರತದ ಮೇಲೆ ನಾಟ್ಯ ಆಡುವಾಗ ಭರತನಾಟ್ಯೇಶ್ವರನಾಗಿರ್ತಕ್ಕಂಥ ನಟರಾಜನಾಗ್ತಾನೆ. ಇಷ್ಟೆಲ್ಲ ಆಗಿರಬೇಕಾದ್ರೆ ಜಡೆ ಮುನೀಶ್ವರ ವೃಕ್ಷಗಳಿಗೆ ರಾಜನಾಗಿರಬೇಕಾದ್ರೆ, ವನದಲ್ಲಿ ರಾಜನಾಗಿರಬೇಕಾದ್ರೆ ಸಾಕ್ಷಾತ್ 7 ಜನ ಅಕ್ಕ ತಂಗಿಯರಿಗೆ ಗಂಡನಾಗಿ ಅಣ್ಣನಾಗಿ ಪರಿಪೂರ್ಣ ಅನುಗ್ರಹವನ್ನ ಸಿದ್ಧಿ. ಅಂದರೆ ಅಮ್ಮನವರು ಚೌಡೇಶ್ವರಿ ಅಂತ ಇರ್ತಾಳೆ. ಇವಳಿಗೆ ಪಾರ್ವತಿ ಸ್ವರೂಪ ಅಂತ ಕರಿತೀವಿ. ಈ ಚೌಡಿಗೆ ರಣಚಂಡಿಯಾಗಿರ್ತಕ್ಕಂಥವಳು ಅಂದರೆ ರೌದ್ರವಾಗಿರ್ತಾಳಂತ. ಇವಳಿಗೆ ಗಂಡನಾಗಿರ್ತಾನಂತೆ. ಆದರೆ ಸಪ್ತಮಾತ್ರಿಕೆಯರಿಗೆ ಅಣ್ಣನಾಗಿರ್ತಾನೆ. ಇಂಥವನೇ ಜಡೆ ಮುನೀಶ್ವರ. ಅದಕ್ಕೆ ನಿಮಗೆ ಮುನಿ ಸಂಚಾರ ಮಾಡುವಾಗ ಜಡೆ ಮುನೀಶ್ವರ, ರಕ್ತ ಮುನೀಶ್ವರ, ರಾಜ ಮುನೀಶ್ವರ, ಈ ರೀತಿ ಎಲ್ಲ ಮುನಿಗಳ ಸಂಚಾರದಲ್ಲಿ ಆಲ್ದ ಮರದಲ್ಲಿ ವಾಚ್ಯ ಆಗಿರ್ತಾರೆ. ಇವರು ಪೊಟ್ಟೆಯಲ್ಲಿ ಹಾವ ರೂಪದಾಗ ತಗೋಬೋದು, ಯಾವ ರೂಪವಾದ ತಗೋಬೋದು, ಯಾರಾದರೂ ಒಂದು ಮಕ್ಕಳ ರೂಪವಾದ ತಿಳಿಸ್ಬೋದು. ಅದಕ್ಕೆ ಈ ಪರಿವರ್ತನೆ ಅವನ ಸಂಚಾರ ಪ್ರತಿದಿನ ಬೆಳಗಿನ ಜಾವದಲ್ಲಿ, ಅಂದರೆ ಏನು ಅಂದರೆ 2:30 3 ಗಂಟೆ ಆ ಸಮಯದಲ್ಲಿ ಸಂಚಾರ. ಇಲ್ಲದರೆ ಮಠ ಮಧ್ಯಾಹ್ನದಲ್ಲಿ 12 ಗಂಟೆಯಿಂದ 1:30 ಆ ಸಮಯದಲ್ಲಿ, ಇಲ್ಲ ಮಧ್ಯರಾತ್ರಿಯ ಪರಿಪೂರ್ಣ ಅನುಗ್ರಹ ಅಂದರೆ ಸಾಯಂ ಸಂಧ್ಯಾಕಾಲ ಮುಸ್ಸಂಜೆ ಆದಮೇಲೆ, ಸಾಯಂ ಸಂಧ್ಯಾಕಾಲ ಆದಮೇಲೆ, ರಾತ್ರಿ ಆದ ಮೇಲೆ 10 ಗಂಟೆ ಮೇಲೆ ತಿನ್ನಬೇಡಿ ಅಂತ ಎಷ್ಟೋ ಜನಕ್ಕೆ ಬಾಯಿ ಬಡ್ಕೊಂಡಿದ್ದೀನಿ, ಕೇಳಲ್ಲ. ಆದರೂ ಸಹ ಹೇಳ್ತಾ ಇದ್ದೀನಿ ಕೇಳಿ. 11ರಿಂದ 1:30 ಕಾಲದಲ್ಲಿ ಆ ಸಮಯದಲ್ಲಿ ಅವನ ಸಂಚಾರ ನಿಯಮ. ಅದಕ್ಕೆ ಅದಾದಮೇಲೆ 2 ಕಾಲಿಂದ ಈ ರೀತಿ ಸಂಚಾರ. ಇವನ ಚತುರ್ಥ ಸಂಚಾರ ಅಂತ ಕರಿತೀವಿ. 4 ಬಾರಿ ಸಂಚಾರ ಮಾಡ್ತಾನೆ ಒಂದು ದಿವಸದಲ್ಲಿ. ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ಹೋಗ್ತಾರೆ ಅಂತ ದಿವ್ಯ ಹೇಳಿದ ಹಾಗೆ ನಿಜವಾಗ್ಲೂ ಇವನ ಪಲ್ಲಕ್ಕಿಯನ್ನು ಹೊತ್ಕೊಂಡು ಹೋಗೋದು ನೀವು ನೋಡಿಲ್ಲ. ಅಮಾವಾಸ್ಯೆಂದು ಇವನ್ನ ನೋಡಿದ್ರೆ ಯಾವ ಕಾಲಕ್ಕೂ ಎಲ್ಲರೂ ಭಯಭೀತರು ಎಷ್ಟು ಚೆನ್ನಾಗಿ ಆಗ್ತೀರ ಅಂದರೆ ಜನ್ಮದಲ್ಲಿ ಉಸಿಸ್ ಕಟ್ಟು ಸತ್ತು ಹೋಗ್ತೀರ. ನಿಜವಾಗ್ಲೂ ಎಲ್ಲರೂ ಇವ್ ನೋಡೋಕ್ಕಾಗಲ್ಲ. ಜಡೆ ಮುನೀಶ್ವರನ ಹತ್ರ ಕೂಡ ಸುಳಿಯೋಕ್ಕೆ ಸಾಧ್ಯ ಇಲ್ಲ. ಅವನು ನಡ್ಕೊಂಬಂದಾಗ ಸರಿಯಾ ಕಡೆ ಅಂತಾನೆ. ಆ ಥರ ಒಂದು ಭಯಭೀತಿ ದಿಗ್ಭಾಲ ಆಗುತ್ತೆ, ದಿಗ್ಭ್ರಮೆ ಆಗುತ್ತೆ. ನಿಮಗೆ ಗೊತ್ತಿಲ್ಲ ಅವನ ಅಲಂಕಾರ ಸ್ವರೂಪ. ಜಡೆಯನ್ನು ಜಡಾಶಂಕರ ಬಿಟ್ಟಿರ್ತಾರೆ. ಆ ಜಡೆಯನ್ನೇ ನೋಡ್ತಕ್ಕಂಥದ್ದೇ ಆಲ್ದ ಮರದಲ್ಲಿ ಹೇಗೆ ಜಡೆಗಳನ್ನು ಬಿಟ್ಟಿರ್ತಾರೆ, ಆ ಬೇರುಗಳು ಬಿಟ್ಟಿರುತ್ತೆ, ಅದು ಭೂ ಸಂಚಾರ. ಅವನೆಲ್ಲಿ ವಾಸವಾಗಿರ್ತಾನೆ ಅಂದರೆ ಆ ಮರದಲ್ಲಿ ವಾಸವಾಗಿರಲ್ಲ. ಅವನು ವಾಸವಾಗಿರ್ತಕ್ಕಂಥ ಮರ ಏನು ಅಂದರೆ ಯಾವ ಜಡೆಯಲ್ಲಿ ಜಡೆ ಭೂಸ್ಪರ್ಶವಿಲ್ಲದೆ, ಅಂದರೆ ಒಂದು ಮರ ಆಲ್ದ ಮರದಲ್ಲಿ ಜಡೆ ಬಿಡದೇ ಇರತಕ್ಕಂಥ ಎಲ್ಲೂ ಬೇರು ಬಿಡಲ್ವೋ ಅಂಥ ಮರದಲ್ಲಿ ಇರ್ತಾನೆ. ಅಂಥ ಮರ ಕೆಲವೊಂದು ಜಾಗದಲ್ಲಿ ರಾಜಮುನೀಶ್ವರ, ನಿರ್ವಾಣ ಮುನೀಶ್ವರ ಅಂದರೆ ಆ ಸಮಯದಲ್ಲಿ ಇಂಥ ತೂತ್ಕೊಂಡಿರ್ತಕ್ಕಂಥ ಜಡ ಮುನೀಶ್ವರ, ಮಹಾಕಾಳ ಮುನೀಶ್ವರ ಅಂತ ಕೂತಿರ್ತಾನೆ. ಮಹಾಕಾಳ ಮುನೀಶ್ವರನಲ್ಲಿ ಮಾಂಸಾಹಾರಗಳನ್ನು ನೈವೇದ್ಯ ಮಾಡ್ತಕ್ಕಂಥದ್ದು. ಕೆಲವರೆಲ್ಲ ಆ ಪದ್ಧತಿ ವಾಡಿಕೆ ವನದಲ್ಲಿ ಮಾಡ್ತಕ್ಕಂಥದ್ದು. ನೀವು ಸುಬ್ರಾವರೇ, ನೀವು ಖಂಡಿತ ಈ ಥರ ಇರ್ತಕ್ಕಂಥದ್ದು ದೇವರು ಹೊರತು ಯಾವ ಕಾಲಕ್ಕೂ ಭೂತ ಅಂತ ಭಯ ಪಡೋದಾಗ್ಲಿ ಖಂಡಿತ ಅಲ್ಲ. ವಿದ್ಯೆ ಕೊಡೋದಾಗ್ಲಿ, ಮಕ್ಕಳಿಗೆ ಜ್ಞಾನ ಸಿದ್ಧಿಯನ್ನು ಕೊಡೋದಾಗ್ಲಿ, ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಉಚ್ಚೆ ಹೋಗ್ತಿರ್ತಾರೆ, ಇವ್ರನ್ನ ಕಾಪಾಡ್ತಕ್ಕಂಥದ್ದು. ಯಾವಾಗಲೂ ರಾಹು ಸಂಚಾರದಲ್ಲಿ ಇರ್ತಾನೆ ಗೊತ್ತೇ ಇಲ್ಲ. ಕೆಲವರಿಗೆ ಬೆಡ್ ರಿಡನ್ ಆಗಿರ್ತಾರೆ. ವಯಸ್ಸಾದ ಕಾಲದಲ್ಲೂ ಗಂಡಸರಿಗೆ ನಿಂತಿರ್ತಾರೆ, ನರಗಳು ಅವ್ರ ಕೈಲಿ ಕಂಟ್ರೋಲ್ ಇರಲ್ಲ. ನನಗೆ ಗೊತ್ತಿಲ್ಲದೆ ಉಚ್ಚ ಹೋಗಿಬಿಡ್ತಾ ಇರ್ತಾರೆ ನಿಂತ್ಕೊಂಡು ಎಲ್ಲಂದ್ರೆ ಅಲ್ಲಿ. ಈ ಥರ ಆಗತಕ್ಕಂಥವ್ರಿಗೆಲ್ಲ ಪರಿಹಾರ ಯಾರು ಗೊತ್ತಾ? ಇದೇ ಮುನೀಶ್ವರ. ಮಕ್ಕಳಿಗೆ ಮಾತಿಲ್ಲ ಅಂದರೆ ಬೇಗ ಮಾತು ಕೊಡೋನು ಇದೇ ಮುನೀಶ್ವರ. ಅದಕ್ಕೆ ಹೇಳೋದು ಮುನೀಶ್ವರನ್ ಯಾರು ಅಲ್ಲ, ಸಾಕ್ಷಾತ್ ಪರಮೇಶ್ವರನೇ. ಆ ಪರಮೇಶ್ವರ ತಪಸ್ಸಿಗೆ ಕೂತ್ಕೊಂಡಾಗ, ವನದಲ್ಲಿ ಕೂತ್ಕೊಂಡಾಗ, ಕೋಪದಲ್ಲಿ ಕೂತ್ಕೊಂಡಾಗ, ಚೌಡಿ ದೂರ ಆದಾಗ, ಅದಕ್ಕೆ ಎಲ್ಲ ಮಲೆನಾಡು ಪ್ರಾಂತದಲ್ಲಿ ನೋಡ್ಕೊಂಬನ್ನಿ. ಯಾವ ಕಾಲಕ್ಕೂ ಮರ್ಕೆರೆ ಆಗಲಿ, ಸುತ್ತಮುತ್ತಲು ಇರ್ತಕ್ಕಂಥ ಚಿಕ್ಕಮಂಗ್ಳೂರು ಆಗಲಿ, ಸುತ್ತಮುತ್ತಲು ಇರ್ತಕ್ಕಂಥ ಕಾಫಿ ಎಸ್ಟೇಟ್ ಆಗಲಿ, ಎಲ್ಲರೂ ಚೌಡಿ ಪೂಜೆ ಅಂತ ಮಾಡ್ತಾರೆ. ಆ ಚೌಡಿಗಳಿಗೆಲ್ಲರಿಗೂ ಕಾವಲುಗಾರ ಇವನು.
7 ಜನ ಸಪ್ತಮಾತ್ರಿಕೆ ಇರ್ತಾರೆ, ಇವ್ರಿಗೆಲ್ಲರಿಗೂ ಅಣ್ಣನಾಗಿರ್ತಕ್ಕಂಥವನು. ಅದಕ್ಕೆ ಬ್ರಾಹ್ಮಿ, ವಾರಾಹಿ, ಕೌಮಾರಿ, ಇಂದ್ರಾಣಿ, ವೈಷ್ಣವಿ, ವಾಹೇಶ್ವರಿ, ಚಂಡಿಕಾ, ದುರ್ಗಾ, ಪರಮೇಶ್ವರಿ ಸ್ವರೂಪದಲ್ಲಿ ಇವನು ಮುನೀಶ್ವರನ ವಾಸವಾಗಿರ್ತಾನೆ. ಅದಕ್ಕೆ ಈ ದಯವಿಟ್ಟು ಈ ಮುನೀಶ್ವರ ಪ್ರೇತ ಆಗಲಿ ಭೂತಗಳಾಗಲಿ ಖಂಡಿತ ಅಲ್ಲ, ಭೂತಗಳಿಗೆ ಅಧಿಪತಿ ಸಾಕ್ಷಾತ್ ಪರಮೇಶ್ವರನೇ ಇವನು. ಇವನ್ನ ನಮಸ್ಕಾರ ಮಾಡೋದು ಬಹಳ ಮುಖ್ಯ. ತ್ರಿಶೂಲ ಆಕಾರದಲ್ಲಿ ಇರ್ತಾನೆ, ಅದಕ್ಕೆ ತ್ರಿಗುಣಾಕಾರ ಅಂತ ಕರಿತೀವಿ. 3 ಸಂಚಾರದಲ್ಲಿ 4 ಸಂಚಾರ ಬಹಳ ಮುಖ್ಯ. ಅದರಲ್ಲಿ 3ನೇ ಸಂಚಾರ ಯಾವ ಕಾಲಕ್ಕೂ ಹತ್ತಿರಕ್ಕೆ ಹೋಗಬಾರ್ದು, ಅಂದರೆ ಮಠ ಮಧ್ಯಾಹ್ನದಲ್ಲಿ ಹೋಗಬಾರ್ದು. ಬೆಳಗಿನ ಜಾವದಲ್ಲಿ 2-2:30 ಕಾಲು 2 ಗಂಟೆ ಕಾಲದಲ್ಲಿ ಹೋಗಲೇ ಕೂಡುದು. ನಿಮ್ಗೆ ಗೊತ್ತಿರಲ್ಲ, ಆ ಸಮಯಕ್ಕೆ ಹೋಗಿರ್ತೀರ. ಬೆಳಗಿನ ಜಾವ ಪ್ರದಕ್ಷಿಣೆ ಅಂತ ಆಲ್ಮರದ ಹತ್ರ ಮಾತ್ರ ಹೋಗಬೇಡಿ, ಅವನು ಓಡಾಡ್ತಿರ್ತಾನೆ. ಅಮಾವಾಸ್ಯೆಯಲ್ಲಿ ನೋಡಬೇಕು ಅಂದರೆ, ನಿಜಕ್ಕೂ ನಿಮ್ಗೆ ಗೊತ್ತಾಗಬೇಕು ಅಂದರೆ, ಬಹಳ ಜನ ಗೊತ್ತಿರಬೇಕಾದ್ರೆ ಸಾಲಿಗ್ರಾಮವನ್ನು ಇಟ್ಕೊಂಡು ನೋಡಬೇಕು. ನೋಡ್ತಕ್ಕಂಥವ್ರು ಧೈರ್ಯವಾಗಿರಬೇಕು. ಕಿಂಚಿತ್ ಭಯ ಭೀತಿ ಆಯಿತು ಅಂದರೆ ಹಾರ್ಟ್ ಅಟ್ಯಾಕ್ ಆಗಿ ನೆಗೆದು ಬಿದ್ದು ಸತ್ತೋಗ್ತೀರಾ. ಯಾಕೆಂದರೆ ಅವ್ನು ನೋಡೋಕ್ಕಾಗಲ್ಲ, ಎಷ್ಟು ವಿಶಾಲವಾಗಿರ್ತಾನೆ ಅಂದರೆ ಆಕಾಶ ಭೂಮಿ ಒಂದೇ ಆಗಿರುತ್ತೆ, ಒಂದೇ ಬೆಳಕು. ಇದು ಸಾಕಷ್ಟು ಜನಕ್ಕೆ ಕಣ್ಣಿಗೂ ಕಾಣಲ್ಲ, ಕೆಲವು ಕಾಂತಿ ಹೊಟ್ಟೋಗುತ್ತೆ. ಅವನ ರಾಜ ಮರ್ಯಾದೆ ಸಾಕ್ಷಾತ್ ಪರಮೇಶ್ವರನ ದೇವಾನುದೇವತೆಗಳೆಲ್ಲರೂ, ಜಗನ್ಮಾತೆ ಮುಂದೆ ಹೋಗ್ತಿರ್ತಾಳೆ, ಅವರ ಹಿಂದೆ ಇವನು ಪಲ್ಲಕ್ಕಿಯಲ್ಲಿ ಕೂತಿರ್ತಾನೆ, ವಿರಾಜಮಾನವಾಗಿ ಕೂತಿರ್ತಾನೆ. ಇದು ಬಹಳ ವಿಶೇಷ. ಇದನ್ನು ಯಾವ ಕಾಲಕ್ಕೂ ಅಪ್ಪಿ ತಪ್ಪಿ ಪರೀಕ್ಷೆ ಮಾಡೋಕ್ಕಾಗಲಿ ಅಥವಾ ಟೀಕೆ ಟಿಪ್ಪಣಿ ಮಾಡೋಕ್ಕಾಗಲಿ ಅಥವಾ ಏನಾದರೂ ಮಕ್ಕಳಾಟಕ್ಕೆ ನೋಡೋಣ ಅದೇನಾಗ್ಬಿಡುತ್ತೋ ಅನ್ನೋದಾಗಲಿ ಖಂಡಿತ ಮಾಡೋಕ್ಕೆ ಹೋಗಬೇಡಿ. ಹೆಣದ ಸಾಲು ಬಿದ್ದೋಗುತ್ತೆ, ಹುಷಾರ್. ಅದಕ್ಕೆ ಅವನ ಕಾಲದಲ್ಲಿ ನೀವು ಎಷ್ಟು ಶರಣಾಗುತ್ತೀರಿ. ಯಾವಾಗ ಸಂಸ್ಕಾರ ಮಾಡಬೇಕು? ಪ್ರತಿ ಸೋಮವಾರ, ಶನಿವಾರ, ಅವನ ವಾರ, ಆ ಸಮಯಕ್ಕೆ ನಮಸ್ಕಾರ ಮಾಡಿ. ಎಷ್ಟೋ ಜನ ಕೇಳಿದ್ದೀನಿ, ಮೊಸರನ್ನ ನೈವೇದ್ಯ ಮಾಡಿ, ಮೊಸರನ್ನ ನೈವೇದ್ಯ ಮಾಡಿ. ಮಕ್ಕಳಿಗೆ ಬೇಕಾಗಿರೋದೇ ಮೊಸರನ್ನ. ಅವನ ನೈವೇದ್ಯ ಮಾಡಿರೋ ಮೊಸರನ್ನ 11 ಪ್ರದಕ್ಷಿಣೆ ಹಾಕಿ ಪ್ರಸಾದ ತಗೊಳ್ಳಿ. ರಾತ್ರಿ ನೋಡಿ, ನೀವು ಉಪ್ಪು ಹಾಕಿಬೇಡಿ ಮೊಸರಿಗೆ, ಮೊಸರನ್ನ ಸುಮ್ಮನೆ ಕಲಸಿ ನೋಡಿ, ಆ ರುಚಿನೇ ಬೇರೆ. ಆ ರುಚಿಗೂ ಈ ರುಚಿಗೂ ಎಷ್ಟು ವ್ಯತ್ಯಾಸ ಅಂದರೆ, ನರಿ ಬಂದು ತಿನ್ಕೊಂಡು ಹೋಗುತ್ತೆ. ಕಾಡಲ್ಲಿ ಅಕಸ್ಮಾತ್ ವಾಸವಾಗಿದ್ರೆ ನರಿ ಮಾತ್ರ ಬರುತ್ತೆ, ಬೇರೆ ಪ್ರಾಣಿಗಳು ಮುಟ್ಟಲ್ಲ, ನರಿನ ಮಾತ್ರ ಮುಟ್ಟತ್ತದು. ಆ ನರಿನ ಮಾತ್ರ ಸ್ವೀಕರಿಸುತ್ತೆ. ಬೇರೆ ಜಾಗದಲ್ಲಿ ಅಂದರೆ ಜಡೆ ಮುನೀಶ್ವರ ಎಲ್ಲಿ ಜಡೆಗಳಾಗಿ ಬಿಟ್ಟಿರ್ತಾರೋ ಆ ಮುನಿ ಅಲ್ಲಿ ವಾಸವಾಗಿದ್ದರೆ ಬರೀ ನವಿಲ್ ಮಾತ್ರ ಬಂದು ತಿನ್ಕೊಂಡು ಹೋಗುತ್ತೆ. ಅದಕ್ಕೆ ಇಂಥ ದೇವರುಗಳು ಇಂಥ ವಾಹನಗಳು ಮಾತ್ರ ತಿನ್ಕೊಂಡು ಹೋಗೋದು ಇಂಥ ಒಂದು ವಿಶೇಷವಾಗಿರ್ತದೆ ಮುನೀಶ್ವರ ಸಂಚಾರ. ಅದಕ್ಕೆ ದಯವಿಟ್ಟು ಆಟ ಆಡಕ್ಕೆ ಹೋಗಬೇಡಿ. ಇದು ಪ್ರೇತಾತ್ಮ ಅಲ್ವೇ ಅಲ್ಲ, ಖಂಡಿತ ಸಾಕ್ಷಾತ್ ಭಗವಂತ. ಎಲ್ಲರಿಗೂ ಮನದಟ್ಟಾಗ್ತಕ್ಕಂತ ಹೇಳ್ತೀನಿ. ಅಮಾವಾಸ್ಯೆಯಲ್ಲಿ ಶ್ರೇಷ್ಠತೆ, ಪೌರ್ಣಮಿಯಲ್ಲಿ ಕಂಡು ಕಾಣದೇ ಇದ್ದಾಗಿರ್ತಾನೆ. ಪೌರ್ಣಮಿಯಲ್ಲಿ ಜಗನ್ಮಾತೆ ಸ್ವತಃ ಆವರಿಸ್ಕೊಂಡ್ಬಿಟ್ಟಿರ್ತಾಳೆ ಆ ಜಾಗವನ್ನು. ಅದಕ್ಕೆ ಅಲ್ಲಿ ನೋಡ್ಬೋದು ಬಿಳಿ ಹಾವುಗಳು ವಿಶೇಷ, ಎಲ್ಲರಿಗೂ ಕಣ್ಣು ಕಾಣುತ್ತೆ, ಯಾರ ಕೈಲೂ ಮುಟ್ಟಕ್ಕೆ ಸಾಧ್ಯವಿಲ್ಲ. ಇದೇ ಗುಪ್ತೇನಸ್ತಿರ. ಆ ರಹಸ್ಯ ಎಷ್ಟೋ ವಿಶೇಷ. ಈ ರಹಸ್ಯವನ್ನು ಯಾವ ಕಾಲಕ್ಕೂ ಗುರುಮೂಲ, ಋಷಿ ಮೂಲ, ನದಿ ಮೂಲ ಕಂಡಿಡಿಯಕ್ಕೆ ಹೋಗಬೇಡಿ, ಹುಷಾರು.